ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಿನ್ನ ಮುತ್ತಿನ ಸತ್ತಿಗೆ ಏನಿತ್ತು ಸಲವು ರಾಘವಾಂಕ ಕವಿ ಹರಿಶ್ಚಂದ್ರ ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ. ಇದರ ಮುಂದುವರೆದ ಭಾಗವನ್ನು ತಿಳಿದುಕೊಳ್ಳೋಣ. ಇಂದಿನ ವಿಡಿಯೋದಲ್ಲಿ 2 ಚರಣಗಳನ್ನು ಹೇಳಿದ್ದೀನಿ. ಈ ವಿಡಿಯೋದಲ್ಲಿ ಮುಂದಿನ ಚರಣಗಳನ್ನು ನಾವು ತಿಳಿದುಕೊಳ್ಳೋಣ. ಪ್ರಿಯ ವಿದ್ಯಾರ್ಥಿನಿ ಮಿತ್ರರೇ ಹಾಗೂ ನನ್ನ ಸ್ನೇಹಿತರೆ, 3ನೇ ಪದ್ಯದ ಚರಣವನ್ನು ತಿಳ್ಕೊಳ್ಳೋಣ. ಈಗ ಅದಕ್ಕಿಂತ ಮುನ್ನ ಹಿಂದಿನ ಪದ್ಯ ಭಾಗದ ವಿಡಿಯೋದಲ್ಲಿ ಗಾನರಾಣಿಯರು ಹರಿಶ್ಚಂದ್ರನನ್ನು ಹೊಗಳುತ್ತಾ ರಾಜ ಮಜ ಬಾಪು ಅದಟ ರಾಯ ಮಜರೆ ರಾಯ ದಳ ಉಳಕಾರ ರಾಯ ಕಂಟಕ ರಾಯ ಜಗಜಟ್ಟಿ ರಾಯ ತಲ್ಲಣ ರಾಯ ಕೋಲಾಹಲ ರಾಯ ಭುಜಬಲ ಭೀಮ ರಾಯ ಮರ್ದನ ರಾಯ ಜೀಯ ರಾಯ ಚಿರಂಜೀವ ಎಂದು ಗಾನರಾಣಿಯರು ಹರಿಶ್ಚಂದ್ರನ ದಂಡಿಗೆ ಹಿಡಿದು ಮಾಡ್ತಾ ಹೊಗಳ್ತಾ ಇದ್ದಾರೆ. ಗಾನರಾಣಿಯರು ಮುಂದೆ ಏನಾಗುತ್ತೆ ನೋಡೋಣ. ನಿನ್ನ ಮುತ್ತಿನ ಸತ್ತಿಗೇನಿತ್ತು ಸಲಹು ಎಂಬ ಪದ್ಯ ಭಾಗದಲ್ಲಿ ಎಲ್ಲಾ ಪದ್ಯಗಳನ್ನು ನಿಮ್ಗೆ ಇಟ್ಟಿಲ್ಲ, ಕೆಲವು ಆಯ್ದ ಪದ್ಯಗಳನ್ನು ಮಾತ್ರ ಇಟ್ಟಿದ್ದಾರೆ. ಈ ಪದ್ಯ ಎಕ್ಕಲವ ಬಳಿ ಬಿಡಿದು ಸುತ್ತಿದ ಅಸರನು ಮುನಿ ರಕ್ಕಸನ ಬನಕ್ಕೆ ಬಂದಂಜಿಕೆಯ ನೆರಡನೆಯ ಮುಕ್ಕಣ್ಣ ನೆನಪ ಗುರುವಾಗ್ನಿಗೆ ಕೆಟ್ಟ ಅಳಲನ್ನಲ್ಲದೆ ಕನಸ ಕಂಡ ಭಯವ ಮಿಕ್ಕು ಮರೆವಂತಡಸಿ ಕವಿವ ಗತಿಗಳ ಸೊಗಸನ್ ಹಕ್ಕಿಸದೆ ಸಮಯೋಚಿತ ಪಸಾಯಕೆ ಮನ ಉಕ್ಕಿ ಸರ್ವಾಭರಣಮಂ ಗಾಣ ರಾಣಿಯರಿಗಿತ್ತನು ಹರಿಶ್ಚಂದ್ರನು. ಬಿಡಿಸೋಣ. ಎಕ್ಕಲವ ಬಳಿ ಬಿಡಿದು ಸುತ್ತಿದ ಅಸರನು, ಇಲ್ಲಿ ದ ಇದೆ, ಅಸರನು ಇದು ಹಳಗನ್ನಡದಲ್ಲಿರುವಂತ ರ, ಹೊಸ ಕನ್ನಡದಲ್ಲಿ ರ. ಅಸರನು ಮುನಿ ರಕ್ಕಸನ ಬನಕ್ಕೆ ಬಂದ್, ಇಲ್ಲಿ ಆ ಸ್ವರ ಮಾಡ್ಕೊಳ್ಳಿ, ಆ ಸ್ವರ ಬಿಡಿಸ್ಕೋಬೇಕು. ಅಂಜಿಕೆಯನ್ನು, ಇಲ್ಲಿ ಅಂಜಿಕೆಯನ್ನು ಎರಡನೆಯ ಮುಕ್ಕಣ್ಣನು ಏನಿಪ, ಇಲ್ಲಿ ಏ ಸ್ವರ ಏನಿಪ ಗುರುವ, ಇಲ್ಲಿ ಆಜ್ಞೆ, ಗುರುವಾಜ್ಞೆಗೆ ಕೆಟ್ಟ ಅಳಲನ್ ಅಲ್ಲದೆ, ಆ ಸ್ವರ ಇದೆ ನೋಡಿ, ನಾನು ಅಥವಾ ಈ ರೀತಿ ಬಿಡಿಸ್ಕೋಬಹುದು. ಮುಂದೆ ಕನಸ ಕಂಡ ಭಯವ ಮಿಕ್ಕು ಮರೆವಂತ ಪ್ಲಸ್ ಅಡಸಿ ಆ ಸ್ವರ. ಕವಿವ ಗತಿಗಳ ಸೊಗಸನ್ ಅಕ್ಕಿಸದೆ, ಸೊಗಸನ್ ಇಲ್ಲಿ ಆ ಸ್ವರ ಬಿಡಿಸಿದಾಗ ಸೊಗಸನ್ ಪ್ಲಸ್ ಅಕ್ಕಿಸದೆ ಸಮಯೋಚಿತದ ಪಸಾಯಕ್ಕೆ ಮನವು, ಇಲ್ಲಿ ಮನವು ಉಕ್ಕಿ ಸರ್ವ ಆಭರಣಮಂ ಗಾಣರಾಣಿಯರಿಗೆ ಇತ್ತನು ಹರಿಶ್ಚಂದ್ರನು. ಇದರರ್ಥ ಇಲ್ಲಿ ಎಕ್ಕಲ ಅಂದ್ರೇನು, ಕಾಡು ಹಂದಿ. ಎಕ್ಕಲ ಅಂದ್ರೆ ಈ ಕಾಡು ಹಂದಿಯನ್ನ ಹಿಂಬಾಲಿಸ್ಕೊಂಡ್ ಬರ್ತಾನೆ ಯಾರು, ಹರಿಶ್ಚಂದ್ರನು ಕಾಡು ಹಂದಿಯನ್ನ ಹಿಂಬಾಲಿಸ್ಕೊಂಡ್ ಬರ್ತಾನೆ. ಇಲ್ಲಿ ಅಸರ ಅಂದ್ರೆ ಬಳಲಿಕೆ, ಬಾಯಾರಿಕೆ ಅಂತ ಆಗ್ತದೆ. ಎಕ್ಕಲವ ಬಳಿ ಬಿಡಿದು ಸುತ್ತಿದ ಅಸರನು, ಈ ಕಾಡು ಹಂದಿಯನ್ನ ಹಿಂಬಾಲಿಸ್ಕೊಂಡು, ಅಸರ ಅಂದ್ರೆ ಹಿಂಬಾಲಿಸು, ಅವಲಂಬನೆ ಅಂತ ಆಗುತ್ತೆ. ಇಲ್ಲಿ ಈ ಕಾಡು ಹಂದಿಯನ್ನ ಹರಿಶ್ಚಂದ್ರನು ಹಿಂಬಾಲಿಸಿ ಬಂದ ಬಳಲಿಕೆಯನ್ನು, ಇಲ್ಲಿ ಬಳಲಿಕೆಯನ್ನು ಮುನಿರಕ್ಕಸನ ಬನಕ್ಕೆ, ಇಲ್ಲಿ ಮುನಿರಕ್ಕಸ ಯಾರು, ವಿಶ್ವಾಮಿತ್ರನ ಬನಕ್ಕೆ ಅಂದ್ರೆ ಅವನ ತಪೋಭೂಮಿಗೆ, ತಪೋವನಕ್ಕೆ ಬಂದನು ಯಾರು, ಹರಿಶ್ಚಂದ್ರ ಮಹಾರಾಜ. ಬಂದನ್ ಅಂಜಿಕೆಯಿಂದಲೇ ಬರ್ತಾ ಇದ್ದಾನೆ. ಎರಡನೆಯ ಮುಕ್ಕಣ್ಣ ನೆನಪಲ್ಲಿ, ಎರಡನೆಯ ಮುಕ್ಕಣ್ಣ ಅಂದ್ರೆ ವಸಿಷ್ಠ ಮಹರ್ಷಿಗಳು. ವಸಿಷ್ಠರು ಏನಿಪ ಗುರುವಿನ ಆಜ್ಞೆಯನ್ನು ನಾನು ಧಿಕ್ಕರಿಸಿ ಬಂದಿದ್ದೀನಿ, ಅಳನಲ್ಲದೆ ಧಿಕ್ಕರಿಸಿ ಬಂದಂಗ ಆಯ್ತಲ್ಲ ಅಂತ ನನಗೆ ಒಂಥರ ಭಯ ಆಗುತ್ತೆ. ಕನಸ ಕಂಡ ಭಯವ, ಕನಸನ್ನು ಕಂಡಾಗ ಭಯ ಆಗುತ್ತೆ. ಮಿಕ್ಕು ಅಂದ್ರೆ ಅತಿಶಯವಾಗಿ, ಮರೆವಂತಡಸಿ ಮರೆಯುವಂತೆ, ಕವಿವ ಆವರಿಸಿದ ಸೊಗಸನ್ನು ಅಕ್ಕಿಸದೆಂದ್ರೆ ಸೊಗಸನ್ನು ಅಡಗಿಸಿಕೊಳ್ಳದೆ, ಸಮಯೋಚಿತವಾದ ಪಸಾಯ ಅಂದ್ರೆ ಉಡುಗೊರೆ ಬಹುಮಾನ ಅಂತ ಆಗುತ್ತೆ. ಉಡುಗೊರೆಯನ್ನು ಹರಿಶ್ಚಂದ್ರನ ಮನಸ್ಸು ಉಕ್ಕಿಂದ್ರೆ ಮನಸ್ಸು ಸಂತೋಷಗೊಂಡು ಅವನಲ್ಲಿದ್ದ ಸರ್ವ ಆಭರಣಮಂ ಎಲ್ಲಾ ಆಭರಣಗಳನ್ನು, ತಾನು ತೊಟ್ಟಂತ ಎಲ್ಲಾ ಒಡವೆಗಳನ್ನು ಗಾಣರಾಣಿಯರಿಗೆ ಇತ್ತನು ಹರಿಶ್ಚಂದ್ರನು. ಆ ಗಾನರಾಣಿಯರಿಗೆ, ಮಾಯದ ಬಲೆಯರಿಗೆ ಹರಿಶ್ಚಂದ್ರನು ತನ್ನ ಸರ್ವ ಆಭರಣಗಳನ್ನೆಲ್ಲ ಕೊಡ್ತಾ ಇದ್ದಾನೆ. ಇದರ ಅರ್ಥ ಇಷ್ಟೇ ಮಕ್ಕಳ. ಹರಿಶ್ಚಂದ್ರನು ಕಾಡು ಹಂದಿಯನ್ನು ಹಿಂಬಾಲಿಸಿ ಬಂದ ಬಳಲಿಕೆಯನ್ನು, ವಿಶ್ವಾಮಿತ್ರನ ಬನಕ್ಕೆ ಬಂದ ಅಂಜಿಕೆಯನ್ನು, ಎರಡನೇ ಶಿವನೆನಿಸಿದ ಗುರು ವಸಿಷ್ಠರ ಆಜ್ಞೆಯನ್ನು ಮೀರಿದ ದುಃಖವನ್ನು ಹಾಗೂ ಕಾಡಿನಲ್ಲಿ ಕನಸು ಕಂಡ ಭಯವನ್ನು ಅತಿಶಯವಾಗಿ ಮರೆಯುವಂತೆ ಆವರಿಸಿದ ಸಂಗೀತದ ತಾಳಲಯ ಗತಿಗಳ ಸೊಗಸನ್ನು ಅಡಗಿಸಿಕೊಳ್ಳದೆ ಹರಿಶ್ಚಂದ್ರನು ಮನದಲ್ಲಿ ಸಂತಸ ಮೂಡಿಸಿದ ಗಾನರಾಣಿಯರಿಗೆ ಸಮಯೋಚಿತವಾದ ಸರ್ವ ಆಭರಣವನ್ನು ಬಹುಮಾನವಾಗಿ ಕೊಟ್ಟನು. ಇತ್ತನು ಅಂದ್ರೆ ಕೊಟ್ಟನು. ಮುಂದಿನ ಪದ್ಯ. ರಾಘವಾಂಕ ತುಂಬಾ ಸೊಗಸಾಗಿ ನಾಟಕೀಯವಾಗಿ ಚಿತ್ರಿಸಿದ ಹರಿಶ್ಚಂದ್ರ ಕಾವ್ಯವನ್ನ ಬಡತನದ ಹೊತ್ತು
ಆನೆ ದೊರಕಿ ಫಲವೇನು? ನೀರ್ ಅಡಸಿರ್ದ ಹೊತ್ತು ಹಾಜ್ಯ ದೊರಕಿ ಫಲವೇನು? ರುಜೈ ಅಡಸಿ ಕೆಡದಿಹ ಹೊತ್ತು ರಂಬೆ ದೊರೆಕೊಂಡಲ್ಲಿ ಫಲವೇನು? ಸಾವ ಹೊತ್ತು ಪಡವಿ ಒಡೆತನ ದೊರಕಿ ಫಲವೇನು? ಕಡು ಬಿಸಿಲು ಒಡೆದು ಬೆಂಡಾಗಿ ಬೀಳುವೆಮೆಗೆ ನೀನೊಲಿದು ಮಣಿದೊಡುಗೆಗಳನ್ನು ಇತ್ತು ಫಲವೇನು? ಭೂಪಾಲ ಹೇಳೆನತ ಮತ್ತಿತ್ತೆಂದರು. ರಾಣಿಯರು ಹೇಗೆ ಹೇಳಿದ್ರು ನನ್ನ ಇದನ್ನು ಬಿಡಿಸ್ಕೊಳ್ಳೋಣ. ಬಡತನದ ಒತ್ತಾನೆ ಅಂದ್ರೆ ಬಡತನದ ಒತ್ತು. ಇಲ್ಲಿ ಆಸುರ ಇದೆ, ಆನೆ ದೊರಕಿ ಫಲವೇನು. ನೋಡಿ, ಸುಲಭವಾಗಿ ಅರ್ಥ ಆಗ್ತಾ ಇದೆ ಮಕ್ಕಳ ಹಾಗೂ ಸ್ನೇಹಿತರೆ. ಬಡತನದ ಒತ್ತು ಆನೆ ದೊರಕಿ ಫಲವೇನು? ಫಲವು ಏನು? ನೀರು ಅಡಸಿರ್ದ, ನೀರು ಪ್ಲೇಸ್ ಅಡಸಿರ್ದ, ಇಲ್ಲಿ ಆ ಬರುತ್ತೆ. ಅಡಸಿರ್ದ ಒತ್ತು ಆಜ್ಯ, ಆಸುರ ಆಜ್ಯ ದೊರಕಿ ಫಲವು ಏನು? ಫಲವೇನು? ರುಜೆ ಅಡಸಿಲಿ ರುಜೆ ಅಡಸಿ ಕೆಡದಿಹ ಹೊತ್ತು ರಂಬೆ ದೊರಕೊಂಡಲ್ಲಿ ಫಲವೇನು? ಸಾವ ಹೊತ್ತು ಪಡವಿಯ ಪ್ಲಸ್ ಒಡೆತನ, ಪಡವಿಯ ಪ್ಲಸ್ ಒಡೆತನ ದೊರಕಿ ಫಲವು ಏನು? ಕಡು ಬಿಸಿಲು ಒಡೆದು ಬೆಂಡಾಗಿ, ಬೆಂಡು ಪ್ಲಸ್ ಆಗಿ ಬೆಂಡಾಗಿ ಬೀಳುವ ಎಮಗೆ, ಬೀಳುವ ಪ್ಲಸ್ ಎಮಗೆ ನೀನು ಪ್ಲಸ್ ಒಲಿದು ನೀನೊಲಿದು ಮಣಿದೊಡುಗೆಗಳನ್ನು, ಮಣಿದು ಇಲ್ಲಿ ಉಡುಗೆಗಳನ್ನು ಇಲ್ಲಿ ಈಶ್ವರ ಮಾಡ್ಕೊಳ್ಳಿ. ಇತ್ತು ಫಲವೇನು? ಫಲ ಪ್ಲಸ್ ಏನು? ಫಲವೇನು? ಭೂಪಾಲ ಏಳು ಏನತ ಮತ್ತಿಂತೆಂದರು. ಅರ್ಥ ಗಾನರಾಣಿಯರು ಹೇಳ್ತಾ ಇದ್ದಾರೆ ಹರಿಶ್ಚಂದ್ರನಿಗೆ. ಬಡತನದ ಒತ್ತು ಆನೆ. ನಮಗೆ ಬಡತನ ಬಂದಿದೆ. ಒತ್ತು ಅಂದ್ರೆ ಸಮಯ. ಬಡತನದ ಸಮಯದಲ್ಲಿ ಆನೆ ಸಿಕ್ಕರೆ ಫಲವೇನು? ಆನೆಯಿಂದ ನಮ್ಗೇನು ಉಪಯೋಗ? ಬಡತನ ಸಮಯದಲ್ಲಿ ನಮಗೆ ಸಿಗ್ಬೇಕಾಗಿರುವುದು ಆಹಾರ, ಸ್ವಲ್ಪ ಬಂಗಾರ, ಬಟ್ಟೆ, ಉಡುಗೆ ತೊಡುಗೆಗಳಲ್ವಾ. ಅದರಿಂದ ಬಡತನದ ಸಮಯದಲ್ಲಿ ಆನೆ ದೊರಕಿ ಫಲವಿಲ್ಲ. ಫಲವೇನು ಅಂದ್ರೆ ಫಲವಿಲ್ಲ, ಪ್ರಯೋಜನವಿಲ್ಲ. ನೀರಡಸಿರ್ದ ಅಂದ್ರೆ ಬಯಾರಿದ ಸಮಯ ಅಂತ. ನೀರು ಅಡಸಿರ್ದ ಬಯಾರಿಸಿದ ಸಮಯದಲ್ಲಿ, ಒತ್ತು ಅಂದ್ರೆ ಸಮಯದಲ್ಲಿ, ಆಜ್ಯ ಅಂದ್ರೆ ತುಪ್ಪ ದೊರಕಿ ಫಲವೇನು? ಸಖತ್ ನಮ್ಗೆಲ್ಲ ಬಯಾರಿಸಿರುತ್ತೆ, ಆಗ ನಮಗೆ ಬೇಕಾಗಿರೋದು ನೀರು ಅಲ್ವಾ. ಅದು ತುಪ್ಪ, ಹಾಲು, ಮೊಸರು ಕೊಟ್ರೆ ಏನಾಗುತ್ತೆ? ಕುಡಿಯಕ್ಕಾಗುತ್ತಾ? ಆಗಲ್ಲ. ಅದರಿಂದಲೇ ಗಾನರಾಣಿಯರು ಹೇಳ್ತಿದ್ದಾರೆ, ಬಯಾರಿಕೆಯ ಸಮಯದಲ್ಲಿ ತುಪ್ಪ, ಆಜ್ಯ ಅಂದ್ರೆ ತುಪ್ಪ ದೊರಕಿ ಪ್ರಯೋಜನವಿಲ್ಲ. ದೊರಕಿ ಫಲವೇನು? ದೊರಕಿ ಫಲವಿಲ್ಲ. ರುಜೆ ಅಡಸಿಯ ಕೆಡದಿಹ ಹೊತ್ತು. ರುಜೆ ಅಡಸಿ ಕೆಡದಿಹ. ಇಲ್ಲಿ ರುಜೆ ಅಡಸಿ ಅಂದ್ರೆ ರೋಗ ಬಂದು, ರುಜೆ ಅಂದ್ರೆ ರೋಗ ಬಂದು, ರುಜೆ ಅಡಸಿ ಅಂದ್ರೆ ರೋಗ ಬಂದು, ಕೆಡದಿಹ ಹೊತ್ತು, ಕೆಡದಿಹ ಅಂದ್ರೆ ಬಿದ್ದಿರುವ ಸಮಯದಲ್ಲಿ, ರೋಗ ಬಂದು ಕಾಯಿಲೆ ಬಂದಿರುವಂತಹ ಸಮಯದಲ್ಲಿ ಅಪ್ಸರೆಯರು ದೇವಲೋಕದ ಇಂದ್ರನ ಆಸ್ಥಾನದಲ್ಲಿ ಇರ್ತಾರೆ. ಮೇನಕೆ, ರಂಬೆ, ತಿಲೋತ್ತಮೆ, ಊರ್ವಶಿ ಅಂತ ಮೊದಲಾದ ಅಪ್ಸರಾ ಸ್ತ್ರೀಯರು ಇರ್ತಾರೆ. ಅಂತ ರಂಬೆ ಸುಂದರವಾದ ಹೆಣ್ಣು ದೊರೆತರೆ ಫಲವೇನು? ಕಾಯಿಲೆ ಬಂದಿರುತ್ತೆ, ಕಾಯಿಲೆ ಬಂದು ಬಿದ್ದೋಗಿರ್ತಾರೆ. ಅಂತವರಿಗೆ ಅಂತ ಸಮಯದಲ್ಲಿ ಅವರಿಗೆ ಸುಂದರವಾದ ರಂಬೆ ಹೆಣ್ಣು ಸಿಕ್ಕರೆ ಫಲವೇನು? ಅದನ್ನು ಅನುಭವಿಸಕ್ಕಾಗುತ್ತಾ? ಅವಳನ್ನು ಮೈಸಕ್ಕಾಗುತ್ತಾ? ಅವಳನ್ನು ಪ್ರೀತಿ ಮಾಡಕ್ಕಾಗುತ್ತಾ? ಆಗಲ್ಲ. ಹಾಗೆಯೇ ಮುಂದುವರೆದು ಸಾವ ಹೊತ್ತು ಅಂದ್ರೆ ಸಾಯುವ ಸಮಯದಲ್ಲಿ ಪಡವಿಯ ಒಡೆತನ, ಪಡವಿ ಅಂದ್ರೆ ಭೂಮಿ ಅಂತ ಆಗುತ್ತೆ. ಪಡವಿ ಅಂದ್ರೆ ಭೂಮಿಯ ಒಡೆತನ ಅಂದ್ರೆ ರಾಜ ಪದವಿ, ರಾಜನ ಒಂದು ಅಧಿಕಾರ. ಭೂಮಿಯ ಒಡೆತನ ದೊರಕಿ ಫಲವೇನು? ಫಲವಿಲ್ಲ. ಕಡು ಬಿಸಿಲು ನೋಡಿ, ಅದೇ ಸಮಯದಲ್ಲಿ ಹೇಳ್ತಾ ಇದ್ದಾರೆ ಕಡು ಪ್ಲಸ್ ಬಿಸಿಲು. ಇಲ್ಲಿ ವಕಾರ ಬಕಾರ ಆಗುತ್ತೆ, ಬಿ ಮಾಡ್ಕೊಳ್ಳ. ಕಡು ಬಿಸಿಲು ಅಂದ್ರೆ ಉರಿ ಬಿಸಿಲು, ಜಾಸ್ತಿ ಬಿಸಿಲು ಇರುತ್ತಲ್ಲ ಅಂತ ಸಮಯದಲ್ಲಿ ಕಡು ಬಿಸಿಲು, ಜಾಸ್ತಿ ಉರಿ ಬಿಸಿಲಿನಿಂದ ನಾವು ಬಳಲಿ ಬೆಂಡಾಗಿ ಇರುವಂತಹ ಸಮಯದಲ್ಲಿ ನೀನು ನಮಗೆ ಒಲಿದು ಮಣಿದು. ನೋಡಿ, ಮಣಿದು ಅಂದ್ರೆ ಪ್ರೀತಿಯಿಂದ ಆಭರಣಗಳನ್ನು ಕೊಟ್ಟು ಫಲವೇನು? ಹೇಳು ಗೋಪಾಲ ರಾಜನೇ, ಹರಿಶ್ಚಂದ್ರನೇ ಅಂತ ಗಾನರಾಣಿಯರು ಮತ್ತೆ ಇಂತೆಂದರು. ಮತ್ತೆ ಈ ರೀತಿ ಹೇಳ್ತಾ ಇದ್ದಾರೆ. ಇದರ ಅರ್ಥ ಇಷ್ಟೇ, ಬಡತನದ ಸಮಯದಲ್ಲಿ ಆನೆಯು ದೊರಕಿ ಫಲವಿಲ್ಲ, ಬಾಯಾರಿಕೆಯ ಸಮಯದಲ್ಲಿ ತುಪ್ಪವೂ ದೊರಕಿ ಫಲವಿಲ್ಲ, ರೋಗ ಬಂದು ಬಿದ್ದಿರುವಾಗ ರಂಬೆಯೂ ದೊರಕಿ ಫಲವಿಲ್ಲ, ಸಾಯುವ ಸಮಯದಲ್ಲಿ ರಾಜ್ಯದ ದೊರೆತನ ದೊರಕಿ ಫಲವಿಲ್ಲ, ಕಡು ಬಿಸಿಲಿನಿಂದ ಬಳಲಿ ಬೆಂಡಾಗಿರುವ ಸಮಯದಲ್ಲಿ ನಮಗೆ ನೀನು ಪ್ರೀತಿಯಿಂದ ಆಭರಣಗಳನ್ನು ಕೊಟ್ಟು ಫಲವಿಲ್ಲ ಎಂದು ಹೇಳುತ್ತಾ ಗಾನರಾಣಿಯರು ಮತ್ತೆ ಇಂತೆಂದರು. ಕಡಲೊಳಾಳ್ವಂಗೆ ತೆಪ್ಪವನು, ದಾರಿದ್ರ್ಯಂಗೆ ಕಡುವರವನು, ಅತಿ ರೋಗಿಗೆ ಅಮೃತಮಂ ಕೋಟಡ್ ಅವರ್ ಅಡಿಗಡಿ ಗದಾವ ಹರಿಷ್ಯವನ್ ಎಯ್ದು ತಿಪ್ಪರ ಅವರಂ ಪೋಲ್ವರ್. ಈ ಪತ್ತಿನ ಸುಡನೆ ಸುಡುವ ಬಿರು ಬಿಸಿಲ ಸೆಕೆ ಉಸಿರ ಬಿಸಿ ಒಡೆದು
ಉದುರಿ ಹತ್ತಿ ಬಾಯಿ ಬತ್ತಿ ಡಗೆಸುತ್ತಿ ಸಾವಡಿಸುತ್ತಿದೆ ನಿನ್ನ ಮುತ್ತಿನ ಸತ್ತಿಗೇನಿತ್ತು ಸಲಹು ಭೂಭುಜ ಎಂದರು. ನೋಡಿ ಗಾನರಾಣಿಯರು ಹೀಗೆ ಹೇಳ್ತಾ ಇದ್ದಾರೆ. ಇದನ್ನ ಬಿಡಿಸ್ಕೊಳ್ಳೋಣ. ಕಡಲೋಳ್ ಇಲ್ಲಿ ಮಾಡ್ಕೊಳ್ಳಿ ಆಳ್ವಂಗೆ, ಕಡಲೋಳ್ ಆಳ್ವಂಗೆ, ಕಡಲೋಳ್ ಆಳ್ವ ಪ್ಲಸ್ ಅಂಗೆ ಹಾಗೂ ಸಹ ಮಾಡ್ಕೋಬಹುದು. ಕಡಲು ಓಳ್ ಪ್ಲಸ್ ಆಳ್ವ ಪ್ಲಸ್ ಅಂಗೆ ಹಂಗೂ ಸಹ ಬಿಡಿಸ್ಕೋಬಹುದು, ಅಥವಾ ಕಡಲೋಳ್ ಪ್ಲಸ್ ಆಳ್ವಂಗೆ ಅಂತ ಬಿಡಿಸ್ಬೋದು. ತೇಪವನು ಹರಿದ್ರಂಗೆ ಕಡವರವನ್ನು, ಕಡವರವನ್ ಆಸುರ ಇರ್ತದೆ, ಆಸುರ ಇದೆ. ಅತಿ ರೋಗಿಗೆ ಅಮೃತಮಂ ಪೋಟಡ್, ಪೋಟಡ್ ಇಲ್ಲಿ ಮತ್ತೆ ಆ ಬರುತ್ತೆ. ಅವರ್ ಅಡಿಗದ್ ಆವ, ಅವರ್ ಅಡಿಗದ್ ಆವ ಇಲ್ಲಿ ಆಸುರ ಬರುತ್ತೆ. ಅರಿಶವನ್ನು ಪ್ಲಸ್ ಇದು ತಿಪ್ಪರ ಅವರಂ, ತಿಪ್ಪರ ಅವರಂ ಇಲ್ಲಿ ಆಸ್ವರ ಬರುತ್ತೆ. ತಿಪ್ಪರ ಪ್ಲಸ್ ಅವರಂ, ತಿಪ್ಪರ ಅವರಂ. ಪೋಲ್ವರ್, ಪೋಲ್ವರ್ ಇಲ್ಲಿ ಈ ಸ್ವರ ಇದೆ ನೋಡಿ. ಇದು ಈ ಪತ್ತಿನ ಸುಡು, ಸುಡನೆ ಸುಡುವ ಬಿರು ಬಿಸಿಲ ಸೆಕೆಯ ಉಸುರ ಬಿಸಿ ಒಡೆದುದು ಪ್ಲಸ್ ಇಲ್ಲಿ ಹೂ ಇದೆ. ಉರಿ ಹತ್ತಿ ಬಾಯಿ ಬತ್ತಿ ಡಗೆಸುತ್ತಿ ಸಾವಡಿಸುತ್ತಿದೆ ನಿನ್ನ ಮುತ್ತಿನ ಸತ್ತಿಗೆ ಏನಿತ್ತು ಸಲವು ಭೂಭುಜ ಎಂದರು. ಚರಣದ ಅರ್ಥವನ್ನು ತಿಳ್ಕೊಳ್ಳೋಣ. ಕಡಲೋಳ್ ಆಳ್ವಂಗೆ ಅಂದ್ರೆ ಕಡಲು ಅಂದ್ರೆ ಸಮುದ್ರ. ಸಮುದ್ರದಲ್ಲಿ ಮುಳುಗುವವನಿಗೆ ಆಳ್ವಂಗೆ ಅಂದ್ರೆ ಮುಳುಗುವವನಿಗೆ ತೆಪ್ಪ ಕೊಡ್ಬೇಕಲ್ವಾ, ಅಂದ್ರೆ ಅವನಿಗೆ ತೆಪ್ಪ ಬಹಳ ಮುಖ್ಯವಾಗಿರ್ತದೆ. ಸಮುದ್ರದಲ್ಲಿ ಆಳುವವನಿಗೆ ಅಂದ್ರೆ ಮುಳುಗುವವನಿಗೆ, ಸಮುದ್ರದಲ್ಲಿ ಮುಳುಗುವವನಿಗೆ ತೇಪವನ್ನು ಕೊಡಬೇಕು. ದಾರಿದ್ರ್ಯಂಗೆ ಅಂದ್ರೆ ದಾರಿದ್ರ್ಯ ಅಂದ್ರೆ ದರಿದ್ರತನ, ಬಡತನ, ಬಡವರು. ಬಡವರಿಗೆ ಕಡವರ ಅಂದ್ರೆ ಸಂಪತ್ತು, ಬಂಗಾರ ಚಿನ್ನ ವಜ್ರ ವೈಡೂರ್ಯ. ಕಡವರ ಅಂದ್ರೆ ಸಂಪತ್ತು ಅಂದ್ರೆ ಚಿನ್ನ. ಬಡವನಿಗೆ ಕಡವರವನ್ನು ಚಿನ್ನವನು ಸಂಪತ್ತನ್ನು. ಅತಿರೋಗಿಗೆ, ಅತಿರೋಗಿಗೆ ಅಂದ್ರೆ ಅತಿಯಾದ ಕಾಯಿಲೆ ಉಳ್ಳವನಿಗೆ ಅಮೃತ ಅಂದ್ರೆ ಸುದೆ, ಅಮೃತವನ್ನು ಕೊಟ್ಟರೆ ತಡೆ. ಅವರ್ ಅಡಿಗಡಿಗೆ ಅಂತ ಇದೆ ನೋಡಿ. ಅವರ್ ಪ್ಲಸ್ ಅಡಿ ಗಡಿಗೆ, ಅಡಿ ಅಡಿಗೆ ಮತ್ತೆ ಮತ್ತೆ ಅಂತ, ಅಡಿ ಅಡಿ ಅಂದ್ರೆ ಮತ್ತೆ ಮತ್ತೆ ಅಂತ. ಇಲ್ಲಿ ಅದಾವ ನೋಡಿ, ಅದೆಂತಹ ಹರುಷವನ್ನು ಸಂತೋಷವನ್ನು ಏದು ತಿಪ್ಪವರ್, ಸಂತೋಷವನ್ನು ಯಾವ ರೀತಿ ಹೊಂದುತ್ತಾರೆ. ಅವರಂ ಅವರನ್ನು ಪೋಲ್ವ, ಓಲ್ವ ಅವರನ್ನು ಪೋಲ್ವರ್, ಅವರನ್ನು ಪೋಲ್ವರ್ ಅಂದ್ರೆ ಹೋಲುವವರು, ಅವರನ್ನು ಹೋಲುವವರು. ಈ ಪತ್ತಿನ ಪ ಬದಲು ಅಕಾರ, ಹೋ ಬದಲು ಹೋ, ಪತ್ತಿನ ಅಂದ್ರೆ ಕಾಲದಲ್ಲಿ ಸಮಯದಲ್ಲಿ. ಸುಡು ಸುಡನೆ ಅಂದ್ರೆ ಸುಡ್ನೆ ಸುಡ್ತಾ ಇದೆ, ಬಿರು ಬಿಸಿಲು, ಬಿಸಿಲಾಗಿರುತ್ತೆ, ಸುಡು ಸುಡು ಇರುತ್ತೆ, ಕಾಲೆಲ್ಲ ಸುಟ್ಟು ಹೋಗ್ತವೆ. ಸೆಕೆ ಉಸಿರ ಇಲ್ಲಿ ಸೆಕೆ ಉಸಿರು, ಬಿಸಿ ಉಸಿರು, ಬಿಸಿ ಒಡೆದುದು ಬಿಸಿ ಜಾಸ್ತಿ ಆಗ್ತಾ ಇದೆ, ಬಿಸಿ ಒಡೆದುದು. ಉದುರಿ ಹತ್ತಿ, ಉದುರಿ ಹತ್ತಿ ಬಿಸಿಲು ಜಾಸ್ತಿ ಆಗ್ತಾ ಇದೆ. ಬಾಯಿ ಬತ್ತಿ ಡಗೆಸುತ್ತಿ ಸಾವಡಿಸುತ್ತದೆ, ಬಿಸಿಯು ಜಾಸ್ತಿಯಾಗಿ ಉಷ್ಣತೆ ಜಾಸ್ತಿಯಾಗಿ ಉರಿ ಜಾಸ್ತಿಯಾಗಿ ಬಾಯೆಲ್ಲ ಬತ್ತಿ ಹೋಗಿದೆ. ಇಲ್ಲಿ ಡಗೆ ಅನ್ನೋ ಒಂದು ಪದ ಇದೆ. ಡಗೆ ಅಂದ್ರೆ ಸೆಕೆ, ಸೆಕೆ ಜಾಸ್ತಿ ಆದಾಗ ತಲೆ ಸುತ್ತು ಸಹ ಬರ್ಬೋದು, ಮತ್ತೊಂದು ಕಾಯಿಲೆಗಳು ಸಹ ಬರ್ಬೋದು. ಸುತ್ತಿ ಆ ರೀತಿ ಗಾನರಾಣಿಯರಿಗೆ ಇಲ್ಲಿ ಆಗ್ತಾ ಇದೆ ಅಂತ ಹೇಳಿ ರಾಘವನ್ ಕೇಳ್ತಾ ಇದ್ದಾನೆ. ಸಾವಡಿಸುತ್ತಿದೆ ಅಂದ್ರೆ ಆವರಿಸುತ್ತಿದೆ ಅಂತ ಅರ್ಥ. ಸಾವಡಿಸುತ್ತಿದೆ ಅಂದ್ರೆ ಆವರಿಸುತ್ತಿದೆ ನಿನ್ನ ಮುತ್ತಿನ ಒಂದು ಛತ್ರಿ ಇದೆಯಲ್ಲ, ಕೊಡೆ, ಸತ್ತಿಗೆ ಅಂದ್ರೆ ಕೊಡೆ, ಛತ್ರಿ, ಅಂಬ್ರೆಲಾ, ಅದನ್ನ ಇತ್ತು ಅಂದ್ರೆ ಕೊಟ್ಟು ನಮ್ಮನ್ನು ಸಲಹು ಕಾಪಾಡು. ಭೂಭುಜ ಭೂಪಾಲ ಅಂತ ಅರ್ಥ. ಭೂಭುಜ ಅಂದ್ರೆ ರಾಜ ಎಂದರು. ಯಾರು? ಆ ಗಾನರಾಣಿಯರು. ಇದರರ್ಥ ಆ ಗಾನರಾಣಿಯರು ರಾಜ ಹರಿಶ್ಚಂದ್ರನನ್ನು ಕುರಿತು ಸಮುದ್ರದಲ್ಲಿ ಮುಳುಗುವವನಿಗೆ ತೆಪ್ಪವನು, ಬಡವನಿಗೆ ಚಿನ್ನವನು, ಅತಿ ರೋಗಿಗೆ ಅಮೃತವನ್ನು ಕೊಟ್ಟರೆ ಅವರು ಸಂತೋಷವನ್ನು ಹೊಂದುವರು. ಅವರನ್ನು ಹೋಲುವ ನಮಗೆ ಸುಡು ಸುಡನೆ ಸುಡು ಈ ಬಿರು ಬಿಸಿಲು ಸೆಕೆಯಲ್ಲಿ ಉಸಿರಿನ ಬಿಸಿ ಹೆಚ್ಚಾಗಿ ಉರಿಯುತ್ತಿದೆ, ನಮ್ಮ ಬಾಯಿ ಬತ್ತಿ ಹೋಗಿದೆ, ಬಿಸಿಯ ಜಳದಿಂದ ಸಾವು ಆವರಿಸುತ್ತಿದೆ. ಆದ್ದರಿಂದ ನಮಗೆ ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಟ್ಟು ನಮ್ಮನ್ನು ಕಾಪಾಡು, ನಮ್ಮನ್ನು ಸಲಹು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಗಾನರಾಣಿಯರಿಗೆ ಹರಿಶ್ಚಂದ್ರನ ಇಂದ ಏನ್ ಪಡ್ಕೋಬೇಕು? ಮುತ್ತಿನ ಸತ್ತಿಗೆಯನ್ನು ಪಡ್ಕೋಬೇಕು. ಮುತ್ತಿನ ಸತ್ತಿಗೆಯನ್ನ ಪಡ್ಕೊಂಡ್ರೆ ಅವನ ರಾಜ ಪದವಿಗೆ ಅಪಮಾನವಾಗ್ತದೆ, ರಾಜ ಪದವಿ ಹೊರಟೋಗುತ್ತೆ. ಇದರಿಂದ ಹರಿಶ್ಚಂದ್ರನ ವಚನ ಭ್ರಷ್ಟನಾಗಿ ಮಾಡಬಹುದು, ಸುಳ್ಳು ಹೇಳಿಸಬಹುದು, ನಮ್ಮ ಒಡೆಯನಾದ ವಿಶ್ವಾಮಿತ್ರ ಸಂತೋಷ ಪಡ್ತಾರೆ ಅನ್ನೋದು ಗಾನರಾಣಿಯರ ಉದ್ದೇಶ ಆಗಿರ್ತದೆ. ರವಿಕುಲದ ಪೀಳಿಗೆಯೊಳ್ ಒಗೆದ ರಾಯರ್ಗೆ ಪಟ್ಟವ ಕಟ್ಟುವಂದದ್ ಇಲ್ಲದಡ್ ಅರಸುತನ ಸಲ್ಲದ್ ಅವನಿಯೊಳು. ಯುದ್ಧ ರಂಗದೊಳ್ ಇದಂ ಕಂಡ ಅಗೆಗಳ್ ನಿಲ್ಲರ್ ಇದರ್ ಕೆಳಗೆ ಕವಿವ ನೆಲಳೊಳಗ್ ಆವ ನಿರ್ಧನ್ ಆತಂಗೆ ತಾಂ ತವಿಲೆಡರು ಬಡತನಂ ರೋಗವು ಅಪಕೀರ್ತಿ ಪರಿಭವ ಭಯಂ ಅರೆವುದಿದನ್ ಹರಿದರಿದು ಸತ್ತಿಗೆ ಕೊಡಬಹುದೇ ಹೇಳೆಂದನು. ಹರಿಶ್ಚಂದ್ರ ಈಗ ಹೇಳ್ತಾ ಇದ್ದಾನೆ ನೋಡಿ ಗಾನರಾಣಿಯರಿಗೆ ಏನಂತ ಹೇಳ್ತಾ ಇದ್ದಾನೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಅದಕ್ಕೆ ನಮ್ಮನ್ನ ಬಿಡಿಸ್ಕೊಳ್ಳೋಣ. ರವಿಕುಲದ ಪೀಳಿಗೆಯೋಳ್,
ಪೀಳಿಗೆಗಳು ಇಲ್ಲಿ ಓ ಸ್ವರ ಇದೆ. ಒಗೆದ ರಾಯರ್ಗೆ ಪಟ್ಟವ ಕಟ್ಟುವಂದದ್, ಪಟ್ಟವ ಕಟ್ಟುವಂದದ್ ಇಲ್ಲದಡ್, ಇಲ್ಲದಡ್ ಇಲ್ಲಿ ಆ ಇದೆ, ಆ ಸ್ವರ ಇದೆ. ಅರಸುತನ ಸಲ್ಲದು, ಸಲ್ಲದು. ಇಲ್ಲಿ ಅವನಿಯಳು ಆ ಸ್ವರ, ಅವನಿಯಳು ಯುದ್ಧರಂಗದೊಳು ಇದಂ ಇಲ್ಲಿ ಈ ಸ್ವರ ಇದೆ. ಕಂಡ ಅಗೆಗಳು ನಿಲ್ಲರ್, ನಿಲ್ಲರ್ ಇಲ್ಲಿ ಈ ಸ್ವರ ಬರುತ್ತೆ. ಈ ಮಾಡ್ಕೊಳ್ಳಿ. ಇದರ್ ಕೆಳಗೆ ಕವಿವ ನೆಳಲೊಳಗೆ ಇಲ್ಲಿ ಆ ಸ್ವರ. ಆವನ್ ಇರ್ದನ್ ಆತಂಗಿ ಆ ಸ್ವರ. ತಾಮ್ ತವಿಲ್ ಇಲ್ಲಿ ಏ ಸ್ವರ ಇದೆ. ತವಿಲ್ ಎಡರು. ಬಡತನಂ ರೋಗವ್ ಅಪಕೀರ್ತಿ ರೋಗವ್ ಇಲ್ಲಿ ಆ ಸ್ವರ ಅಪಕೀರ್ತಿ. ಪರಿಭವ ಭಯಂ ಅರೆವುದಿದನ್, ಅರೆವುದಿದನ್ ಇಲ್ಲಿ ಅರಿದು, ಅರಿದು ಸತ್ತಿಗೆಯ ಕೊಡಬಹುದೇ ಏಳೆಂದನು ಅಥವಾ ಕೊಡಬಹುದೇ ಏಳು ಎಂದನು. ಇಲ್ಲಿ ಇದ್ರ ಅರ್ಥ ಅಂತ ತಿಳ್ಕೊಳ್ಳೋಣ. ರವಿಕುಲದ, ರವಿಕುಲ ಸೂರ್ಯವಂಶ, ಸೂರ್ಯವಂಶದ ಪೀಳಿಗೆ, ಪೀಳಿಗೆ ಅಂದ್ರೆ ಸಂತತಿ, ಜನರೇಷನ್ ಅಂತೀವಲ್ಲ ಅದು, ವಂಶ ಅಂತೀವಲ್ಲ ಅದು. ರವಿಕುಲದ ಪೀಳಿಗೆಗಳು ಆಗ್ಯದ ಅಂದ್ರೆ ಸೂರ್ಯನ ಕುಲದ ಪೀಳಿಗೆಗಳು ಅಂದ್ರೆ ವಂಶದ ಪರಂಪರೆಯಲ್ಲಿ. ಒಗೆದ ಅಂದ್ರೆ ಹುಟ್ಟಿದ. ರಾಯರ್ಗೆ ಅಂದ್ರೆ ರಾಜರಿಗೆ. ರಾಯ ರಾಜ, ರಾಯನ ತದ್ಭವ ಪದ, ರಾಜನ ತತ್ಸಮ ಪದ. ರಾಜರಿಗೆ ಪಟ್ಟವ ಕಟ್ಟುವ. ಪಟ್ಟವ ಅಂದ್ರೆ ಪಟ್ಟವನ್ನು, ಕಟ್ಟುವಂದು ಅಂದ್ರೆ ಕಟ್ಟುವ ಸಮಯದಲ್ಲಿ, ಕಟ್ಟುವ ಸಮಯದಲ್ಲಿ. ಇದು ಇಲ್ಲದಡೆ, ಇದು ಪ್ಲಸ್ ಇಲ್ಲದಡೆ ಅಂದ್ರೆ ಇದು ಇಲ್ಲದಿದ್ದರೆ. ಅರಸುತನ ಸಲ್ಲ, ಅರಸುತನ ಅಂದ್ರೆ ರಾಜ ಪದವಿ ಸಲ್ಲುವುದಿಲ್ಲ. ಅವನಿಯಳು, ಅವನಿ ಅಂದ್ರೆ ಭೂಮಿ, ಭೂಮಿಯಲ್ಲಿ ಪೃಥ್ವಿಯಲ್ಲಿ ಅರಸುತನ ಸಲ್ಲುವುದಿಲ್ಲ. ಯುದ್ಧ ರಂಗದೋಳು ಅಂದ್ರೆ ಯುದ್ಧ ಭೂಮಿಯಲ್ಲಿ, ಕಾಳಗದಲ್ಲಿ. ಇದಂ ಕಂಡ ಅಗೆಗಳು ಅಂದ್ರೆ ಶತ್ರುಗಳು, ಎನಿಮೀಸು, ಶತ್ರುಗಳು ಅಂತೀವಲ್ಲ ಅವರು, ಅಗೆಗಳು. ನಿಲ್ಲರು ಅಂದ್ರೆ ನಿಲ್ಲುವುದಿಲ್ಲ. ಇದರ ಕೆಳಗೆ, ಇದರ ಕೆಳಗೆ ಅಂದ್ರೆ ಮುತ್ತಿನ ಸತ್ತಿಗೆಯ ಕೆಳಗೆ ಕವಿವ, ಕವಿವ ಅಂದ್ರೆ ಆವರಿಸುವಂತ ಅರ್ಥ ಆಗುತ್ತೆ. ನೆರಳೊಳಗೆ, ನೆರಳಿನಲ್ಲಿ. ಆವನಿರ್ದನು ಯಾರು ಇರುತ್ತಾನೋ ಆತನಿಗೆ, ಆತನಿಗೆ. ಥಾಮ್ ಅಂದ್ರೆ ಅದು. ತವಿಲ್, ತವಿಲ್ ಅಂದ್ರೆ ತೊಂದರೆ. ಈಡರ್ ಅಂದ್ರೆ ಅಡಚಣೆ. ಹೆಂಗ್ ಬಳಸಿದನ್ ರಾಘವಾಂಕ. ತಾಮ್ ಅಂದ್ರೆ ಅದು, ಅಂದ್ರೆ ಅದು ಅಂದ್ರೆ ಮುತ್ತಿನ ಸತ್ತಿಗೆ. ತವಿಲ್ ಅಂದ್ರೆ ತೊಂದರೆ. ಈಡರ್ ಅಂದ್ರೆ ಅಡಚಣೆ. ಬಡತನಂ ಬಡತನ. ರೋಗ ಅಪಕೀರ್ತಿ, ಅಪಕೀರ್ತಿ ಅಂದ್ರೆ ಕೆಟ್ಟ ಹೆಸರು. ಪರಿಭವ ಅಂದ್ರೆ ಸೋಲು. ಭಯಂ ಅಂದ್ರೆ ಭಯವು. ಅರೆವುದು ಇಲ್ಲದಂತ ಆಗುವುದು. ಇದನ್ನು ಅರಿದರಿದು, ಇದನ್ನು ತಿಳಿದು ತಿಳಿದು. ಅರಿದು ಅಂದ್ರೆ ತಿಳಿದು ತಿಳಿದು. ಸತ್ತಿಗೆ ಅಂದ್ರೆ ಛತ್ರಿಯ, ಕೊಡೆಯ. ಮುತ್ತಿನಿಂದ ಮಾಡಿದಂತ ಕೊಡೆಯನ್ನ ಕೊಡಬಹುದೇ ಗಾನರಾಣಿಯರೇ ಹೇಳ್ರಿ ನೀವು ಅಂತ ಹರಿಶ್ಚಂದ್ರ ಮಹಾರಾಜನು ಗಾನರಾಣಿಯರಿಗೆ ಹೇಳ್ತಾ ಇದ್ದಾನೆ. ಈ ಚರಣದ ಅರ್ಥ ಅಂತ ತಿಳ್ಕೊಳ್ಳೋಣ. ಹರಿಶ್ಚಂದ್ರನು ಗಾನರಾಣಿಯರನ್ನು ಕುರಿತು ಸೂರ್ಯವಂಶದ ಪರಂಪರೆಯಲ್ಲಿ ಹುಟ್ಟಿದ ರಾಜರಿಗೆ ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ಈ ರಾಜ ಲಾಂಛನವಾದ ಸತ್ತಿಗೆಯೂ ಇಲ್ಲದಿದ್ದರೆ ರಾಜತನವು ದೊರೆಯುವುದಿಲ್ಲ. ಈ ಭೂಮಿಯ ಮೇಲೆ ಯುದ್ಧರಂಗದಲ್ಲಿ ಸತ್ತಿಗೆಯನ್ನು ನೋಡಿದ ಶತ್ರುಗಳು ನಿಲ್ಲುವುದಿಲ್ಲ. ಈ ಸತ್ತಿಗೆಯ ನೆರಳಿನಲ್ಲಿ ಯಾವನು ಇರುವವನು ಆತನಿಗೆ ವಿಪತ್ತು, ಅಡಚಣೆಗಳು, ಬಡತನ, ರೋಗ, ಅಪಕೀರ್ತಿ, ಸೋಲು, ಭಯ ಕಳೆದು ಹೋಗುವುದು. ಇದನ್ನು ತಿಳಿದು ತಿಳಿದು ಸತ್ತಿಗೆಯನ್ನು ಕೊಡಬಹುದೇ ಹೇಳಿ ಎಂದನು. ಅನುನಯದೋಳೆಲ್ಲವಂ ಕೊಡಬಹುದು ಬಿಡಬಹುದು. ಜನನಿಯಂ ಜನಕನಂ ನಲ್ಲಳಂ ದೈವವಂ ಮನವಾರೆ ನಂಬಿ ನಚ್ಚಿರ್ದ ಪರಿವಾರಮಂ ಕೊಡುವ ಬಿಡುವ ಅತಿ ಕಲಿಗಳು ಜನರೊಳಗೆ ಜನಿಸರೆಂದೆನಲು. ನೀನೀಗ ಪೇಳ್ದ ಅನಿತರೋಳ್ ಬೇಡಿದಡೆ ಕೊಡಬೇಡ. ಕೊಡೆಯನ್ ಈ ಏನೇ ಲೋಭವೇಕರಸ ಎನಲ್ ಇದಲ್ಲದೆ ಬೇರೆ ಮಾತೆ ಪಿತರ್ ಇಲ್ಲೆಂದನು. ಇಲ್ಲಿ ಗಾನರಾಣಿಯರು ಹೀಗೆ ಹೇಳ್ತಾ ಇದ್ದಾರೆ ಹರಿಶ್ಚಂದ್ರನಿಗೆ. ಹರಿಶ್ಚಂದ್ರ ನಾನು ಮುತ್ತಿನ ಸತ್ತಿಗೆಯನ್ನು ಕೊಡಲ್ಲ, ಅದು ನನ್ನನ್ನು ಕಾಪಾಡುತ್ತೆ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಮುಂದುವರೆದ ಗಾನರಾಣಿಯರು ಏನ್ ಹೇಳ್ತಾರಪ್ಪ ಅಂದ್ರೆ ಅದನ್ನ ತಿಳ್ಕೊಳ್ಳೋಣ. ಅದಕ್ಕೆ ನಮ್ಮನ್ನ ಬಿಡಿಸ್ಕೊಳ್ಳೋಣ. ಅನುನಯದೋಳ್ ಇಲ್ಲಿ ಎ ಸ್ವರ ಬರುತ್ತೆ ಪ್ಲಸ್ ಎ. ಎಲ್ಲವಂ ಕೊಡಬಹುದು ಬಿಡಬಹುದು. ಜನನಿಯಂ ಜನಕನಂ ನಲ್ಲಳಂ ದೈವವಂ ಮನವಾರೆ ನಂಬಿ ನಚ್ಚಿರ್ದ, ನಚ್ಚಿ ಇಲ್ಲಿ ಈ ಸ್ವರ ಬರುತ್ತೆ ಇರ್ದ. ಪರಿವಾರಂ ಕೊಡುವ ಬಿಡುವ ಅತಿ, ಬಿಡುವ ಇಲ್ಲಿ ಆ ಸ್ವರ ಇದೆ. ಅತಿ ಕಲಿಗಳು ಜನರು ಇಲ್ಲಿ ಒಳಗೆ. ಜನಿಸರ್ ಇಲ್ಲಿ ಎ ಸ್ವರ. ಎಂದ್ ಎನಲು ಇಲ್ಲಿ ಜನಿಸರ್ ಎಂದೆನಲು ಅಂತೆಲ್ಲಾರು ಮಾಡ್ಕೋಬಹುದು. ಜನಿಸರು ಪ್ಲಸ್ ಎಂದು ಪ್ಲಸ್ ಎನಲು ಈ ರೀತಿ ಮಾಡ್ಕೋಬಹುದು. ನೀನೀಗ, ನೀನು ಈಗ. ಪೇಳ್ದ ಪ್ಲಸ್ ಇಲ್ಲಿ ಅನಿತರೋಳು, ಅನಿತರೋಳು. ಬೇಡಿದಡೆ ಕೊಡಬೇಡ. ಕೊಡೆಯನ್ ಈ ಎನ್ ಇಲ್ಲಿ ಇಲ್ಲಿ ಬರುತ್ತೆ ಈ ಎನ್ ಏನೇ ಇಲ್ಲಿ ಎ ಸ್ವರ. ಲೋಭವ್ ಏಕರಸ ಇಲ್ಲಿ ಎ ಬರುತ್ತೆ ಏಕರಸ. ಎನಲ್ ಇದಲ್ಲದೆ
ಬೇರೆ ಮಾತೆ ಪಿತರ್ ಇಲ್ಲೆಂದನು. ಇದರ ಅರ್ಥ ಅಂತ ತಿಳ್ಕೊಳ್ಳೋಣ. ಅನುನಯದಳು, ಅನುನಯ ಅಂದ್ರೆ ಏನು? ಪ್ರೀತಿ ಸ್ನೇಹ ಅಂತ ಅರ್ಥ. ಪ್ರೀತಿಯಿಂದ ಎಲ್ಲವನ್ನೂ ಕೊಡಬಹುದು, ಬಿಡಬಹುದು. ಜನನೀಯಂ, ಜನನಿ ಅಂದ್ರೆ ತಾಯಿ, ಜನಕ ಅಂದ್ರೆ ತಂದೆ, ತಾಯಿ ತಂದೆ. ನಲ್ಲಳಂ ಅಂದ್ರೆ ನಲ್ಲಳು ಅಂದ್ರೆ ಇಲ್ಲಿ ಹೆಂಡತಿಯೂ ಆಗುತ್ತೆ, ಇನ್ನೊಂದು ಅರ್ಥದಲ್ಲಿ ಪ್ರೇಯಸಿಯೂ ಆಗ್ತದೆ, ಪ್ರಿಯತಮೆಯೂ ಆಗ್ತಾಳೆ ಹೆಂಡತಿಯನ್ನು. ದೈವವಂ ಅಂದ್ರೆ ದೇವರನ್ನು, ಮನವಾರೆಂದ್ರೆ ಮನಸಾರೆ, ನಂಬಿ ನಚ್ಚಿದ್ದ ಅಂದ್ರೆ ವಿಶ್ವಾಸವಿಟ್ಟಿರುವಂತಹ, ನಂಬಿಕೆಯನ್ನಿಟ್ಟಿರುವಂತಹ. ಪರಿವಾರಂ ಅಂದ್ರೆ ಇಲ್ಲಿ ರಾಘವಾಂಕ ಕವಿ ಬಳಸಿದಾನೆ. ಪರಿವಾರಂ ಅಂದ್ರೆ ನಾವಿಲ್ಲಿ ಅರ್ಥೈಸ್ಕೋಬೇಕು ಸ್ನೇಹಿತರೆ ಹಾಗೂ ವಿದ್ಯಾರ್ಥಿನಿ ಮಿತ್ರರೇ. ಪರಿವಾರ ಅಂದ್ರೆ ರಾಜನ ಕುಟುಂಬ ವರ್ಗದವರು ಅಂತ ಆಗ್ಬಹುದು. ಇನ್ನೊಂದು ಅರ್ಥದಲ್ಲಿ ಅಯೋಧ್ಯಪುರದ ಜನರೆಲ್ಲರೂ ಹಾಗೂ ಮಂದಿ ಮಾರ್ಬಲರೆಲ್ಲರೂ ಹರಿಶ್ಚಂದ್ರ ಪರಿವಾರದವರು ಅಂದ್ರೆ ಅಲ್ಲಿನ ಮಂತ್ರಿಗಳು, ಸೈನಿಕರು, ಇವರೆಲ್ಲರನ್ನು ಸಹ ಪರಿವಾರ ಅಂತ ನಾವು ಭಾವಿಸ್ಕೋಬಹುದು. ಕೊಡುವ ಅಂತ ಬಿಡುವಂತ ಅತಿ ಕಲಿಗಳು, ಕಲಿ ಅಂದ್ರೆ ಶೂರ, ಅತಿ ಶೂರರು ಜನರೊಳಗೆ ಅಂದ್ರೆ ಜನರಲ್ಲಿ, ಈ ಲೋಕದೊಳಗೆ ಜನಿಸರು ಅಂದ್ರೆ ಹುಟ್ಟರು ಎಂದೇನಲು. ಹೀಗೆ ಹರಿಶ್ಚಂದ್ರ ಹೇಳ್ತಾ ಇದ್ದಾನೆ ಈ ರೀತಿ. ಎಂದೇನಲು ಏನಂತ? ಪ್ರೀತಿಯಿಂದ ಎಲ್ಲವನ್ನು ಕೊಡ್ಬೋದು, ಬಿಡ್ಬೋದು. ಆದ್ರೆ ಏನ್ ಕೊಡಕ್ಕಾಗಲ್ಲಪ್ಪ ಅಂದ್ರೆ ಜನನಿ, ತಾಯಿ ತಂದೆ, ಹೆಂಡತಿ, ದೇವರು, ಮನಸಾರೆ ನಂಬಿ ವಿಶ್ವಾಸವನ್ನಿಟ್ಟಿರುವಂತಹ ಪರಿವಾರವನ್ನು ಕೊಡುವಂತವರು, ಬಿಡುವಂತವರು ಅತಿ ಕಲಿಗಳು ಜನರ ಒಳಗೆ, ಈ ಜನಸ್ತೋಮದೊಳಗೆ ಜನಿಸರು ಹುಟ್ಟರು ಎಂದೆನಲು. ಹರಿಶ್ಚಂದ್ರ ಹೀಗೆ ಅಂತ ಇದ್ದಾನೆ. ಅದಕ್ಕೆ ಗಾನರಾಣಿಯರು ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ, ನೀನು ಈಗ ಪೇಳ್ದನಿತರಳು ಅಂದ್ರೆ ಅಷ್ಟರಲ್ಲಿ ಮುತ್ತಿನ ಸತ್ತಿಗೇನು ಕೊಡು, ಈ ಕೊಡು ಏನೇ ಲೋಭವೇ ಕರಸ. ಲೋಭ ಅಂದ್ರೆ ದುರಾಸೆ ಆಗುತ್ತೆ, ದುರಾಸೆಯೇ ಕರಸ ಏನಲು. ಈ ರೀತಿ ಗಾನರಾಣಿಯರು ಹರಿಶ್ಚಂದ್ರನಿಗೆ ಹೇಳಲು ಹೆಂಗೆ ಹೇಳ್ತಿದ್ದಾನೆ ಹರಿಶ್ಚಂದ್ರ, ಇದಲ್ಲದೆ ಬೇರೆ ಮಾತೆ ಪಿತರು ಇಲ್ಲ ಎಂದರು. ಮಾತೆ ಪಿತರು ಅಂದ್ರೆ ತಾಯಿ ತಂದೆ ಇಲ್ಲ, ನನ್ನ ಮುತ್ತಿನ ಸತ್ತಿಗೆ ಅಂತ ಬೇರೆ ತಾಯಿ ತಂದೆಯರಿಲ್ಲ, ಇದನ್ನ ನಿಮಗೆ ಕೊಡುವುದಕ್ಕೆ ಆಗುವುದಿಲ್ಲ ಅಂತ ಹರಿಶ್ಚಂದ್ರ ರಾಜನು ಈ ಗಾನರಾಣಿಯರಿಗೆ ಹೇಳ್ತಾ ಇದ್ದಾನೆ. ಈ ಚರಣದ ಅರ್ಥ: ಹರಿಶ್ಚಂದ್ರನು ಗಾನರಾಣಿಯರನ್ನು ಕುರಿತು ಪ್ರೀತಿಯಿಂದ ಎಲ್ಲವನ್ನು ಕೊಡಬಹುದು, ಬಿಡಬಹುದು. ತಾಯಿಯನ್ನು, ತಂದೆಯನ್ನು, ಸತಿಯನ್ನು, ದೇವರನ್ನು ಮನಸಾರೆ ನಂಬಿ ವಿಶ್ವಾಸವಿಟ್ಟ ಪರಿವಾರವನ್ನು ಕೊಡುವ ಅತಿಶೂರರು ಜನರಲ್ಲಿ ಜನಿಸೆಂದನು. ಆಗ ಗಾನರಾಣಿಯರು ಹರಿಶ್ಚಂದ್ರನನ್ನು ಕುರಿತು, ಮಹಾರಾಜ, ನೀನು ಈಗ ಹೇಳಿದವರಲ್ಲಿ ಯಾರನ್ನಾದರೂ ಬೇಡಿದರೆ ಕೊಡಬೇಡ. ನಿನ್ನ ಬಳಿ ಇರುವ ಮುತ್ತಿನ ಸತ್ತಿಗೆಯನ್ನು ಕೊಡು ಎಂದರೆ ಲೋಭವೇಕೆ, ದುರಾಸೆ ಏಕೆ ಎಂತಾರೆ ಗಾನರಾಣಿಯರು. ಆಗ ಹರಿಶ್ಚಂದ್ರನು ಇದಲ್ಲದೆ ಬೇರೆ ತಂದೆ ತಾಯಿಯರು ಇಲ್ಲ ಎಂದು ಹೇಳ್ತಾ ಇದ್ದಾನೆ ಗಾನರಾಣಿಯರಿಗೆ. ಇಂದಿನ ಪದ್ಯದಲ್ಲಿ ಹೇಗೆ ಹರಿಶ್ಚಂದ್ರ ಗಾನರಾಣಿಯರಿಗೆ ಉತ್ತರವನ್ನು ಕೊಡುತ್ತಿದ್ದಾನೆ ಎಂಬುದನ್ನು ಗಮನಿಸೋಣ. ಲೋಗರಿಗೆ ಕೊಡಬಾರದಾಗಿ ಸತಿ ವಂಶಗತವಾಗಿ ಬಂದುದರ್ ಇಂದ ತಂದೆ ಪಟ್ಟವ ಕಟ್ಟುವಾಗಲ ಅರ್ಚಿಸಿಕೊಂಬುದಾಗಿ ದೈವಂ ನೆಳಲ ತಂಪನ್ ಹೊಸದೀವುದಾಗಿ ಸಾಗಿಸುವ ತಾಯಿ ದುರದೊಳ್ ಅರಿಗಳಂ ನಡಗಿಸುವುದಾಗಿ ಚತುರಂಗ ಬಲವೆನಿಸಿತಿ ಚಿತ್ರವೆಂಬಾಗಳ್ ಇದನ್ನರಿದರಿದು ಬೇಡುವರನ್ ಅತಿ ಮರುಳರ್ ಇನ್ನರೆ ಮೂಜಗದೊಳು. ಇದನ್ನು ಬಿಡಿಸಿ ಬರೆಯೋಣ ಪ್ರಿಯ ಸ್ನೇಹಿತರೆ ಹಾಗೂ ನನ್ನ ವಿದ್ಯಾರ್ಥಿ ಮಿತ್ರರೇ. ಲೋಗರಿಗೆ ಕೊಡಬಾರದು ಇಲ್ಲಿ ಆಗಿ, ಸತಿ ವಂಶಗತ ಆಗಿ ಇಲ್ಲಿ ಆಗಿ, ಬಂದುದರ್ ಇಂದ ಈ ಸ್ವರ, ಬಂದುದರ್ ಇಂದ ಈ ಸ್ವರ, ತಂದೆ ಪಟ್ಟವ ಕಟ್ಟುವಾಗಲ್, ತಂದೆ ಪಟ್ಟವ ಕಟ್ಟುವಾಗಲ್ ಪ್ಲಸ್ ಇಲ್ಲಿ ಆ ಸ್ವರ ಬರುತ್ತೆ, ಅರ್ಚಿಸಿ ಕೊಂಬುದು ಆಗಿ ಇಲ್ಲ ಬರುತ್ತದೆ. ದೈವಂ ನೆಳಲ ತಂಪನ್ ಇಲ್ಲಿ ಓ ಸ್ವರ ಇದೆ, ಹೊಸೆದು ಇಲ್ಲಿ ಈವುದಾಗಿ, ದೊಡ್ಡಿ ಈವುದು ಆಗಿ ಎಂತೆಲ್ಲ ಬಿಡಿಸ್ಕೋಬಹುದು. ತಂಪು ಹೊಸೆವುದು ಈವುದಾಗಿ ಸಾಗಿಸುವ ತಾಯಿ ದುರದೋಳ್ ಇಲ್ಲಿ ಅರಿಗಳಂ ನಡಗಿಸುವುದು ಆಗಿ, ನಡಗಿಸುವುದು ಇಲ್ಲಿ ಆಗಿ, ಚತುರಂಗ ಬಲವೆನಿಸಿತ್ ಈ ಚತುರಂಗ ಬಲವೆನಿಸಿತ್ ಇಲ್ಲಿ ಈಶ್ವರ ದೊಡ್ಡಿ ಈಶ್ವರ ಚಿತ್ರವೆಂ ಆಗಳ್ ಇಲ್ಲಿ ಆ ಬರುತ್ತೆ ದೊಡ್ಡ ಆಗಳ್ ಇಲ್ಲಿ ಇದನ್ ಹರಿದು ಹರಿದು ಇಲ್ಲಿ ದರಿದು ಅಂತ ಇಲ್ಲಿ ಆ ಬರುತ್ತೆ ಮತ್ತೆ ಹರಿದು ಬೇಡುವರನ್ ಇಲ್ಲಿ ಅತಿ ಮರುಳರ್ ಎನ್ನರೆ ಮೂಜಗದೊಳು. ಇದರ ಅರ್ಥ ಲೋಗರಿಗೆ ಜನರಿಗೆ ಕೊಡಬಾರದಾಗಿ, ಜನರಿಗೆ ಇದನ್ನ ಈ ಚಿತ್ರನ ಕೊಡಬಾರ್ದು. ಸತಿ ವಂಶಗತವಾಗಿ, ಸತಿ ಅಂದ್ರೆ ಇಲ್ಲಿ ಹೆಂಡತಿ, ಭಾರ್ಯೆ, ಪತ್ನಿ, ವಂಶಗತವಾಗಿ ವಂಶ ಪಾರಂಪರ್ಯವಾಗಿ, ಬಂದುದರಿಂದ ಅಂದ್ರೆ ಬಂದಿದ್ದರಿಂದ, ತಂದೆ ಪಟ್ಟವ ಕಟ್ಟುವ ಅಂದ್ರೆ ತಂದೆ ಪಟ್ಟವ ಕಟ್ಟುವಾಗಲಂದ್ರೆ
ತಂದೆ ಪಟ್ಟವ ಕಟ್ಟುವ ಸಮಯದಲ್ಲಿ ಅರ್ಚಿಸಿಂದ್ರೆ ಪೂಜಿಸಿ ಕೊಂಬುದಾಗಿ ಕೊಳ್ಳುವುದಾಗಿ ದೈವಂ ಅಂದ್ರೆ ದೇವರು, ನಿಳಲ ತಂಪನು ಅಂದ್ರೆ ನೆರಳಿನ ತಂಪನು ಒಸೆದು ಅಂದ್ರೆ ಇಲ್ಲಿ ಸೊಗಸಾಗಿ ಅಂತ ಅರ್ಥ. ಸೊಗಸಾಗಿ ಈವುದು ಅಂದ್ರೆ ಕೊಡುವುದಾಗಿ ಸಾಗಿಸುವ ಪೋಷಿಸುವ ತಾಯಿ. ನೋಡಿ, ಇದು ತಾಯಿ ತರದಲ್ಲಿ ಈ ಛತ್ರಿ ಇದೆ ಅಂತ ಗಾನರಾಣಿಯರಿಗೆ ಹರಿಶ್ಚಂದ್ರ ಹೇಳ್ತಾ ಇದ್ದಾನೆ. ಮುಂದುವರೆದು ದೂರ ಅಂದ್ರೆ ಯುದ್ಧ, ಒಳ್ಳು ಅಂದ್ರೆ ಅಲ್ಲೇ ಆಗುತ್ತೆ. ಸಪ್ತಮಿ ವಿಭಕ್ತಿ ಅಳಗನ್ನಡದಲ್ಲಿ ದೂರದೋಳು, ಯುದ್ಧರಂಗದಲ್ಲಿ ಯುದ್ಧ ಭೂಮಿಯಲ್ಲಿ, ದೂರ ಅಂದ್ರೆ ಯುದ್ಧ. ಹರಿ ಅಂದ್ರೆ ಇಲ್ಲಿ ಶತ್ರುಗಳನ್ನು ನಡಗಿಸುವುದಾಗಿ ಅಂದ್ರೆ ಭಯಭೀತರನ್ನಾಗಿ ಮಾಡುವುದು. ಚತುರಂಗ ಬಲವೆನಿಸಿತು ಈ ಛತ್ರಿ. ಚತುರಂಗ ಬಲ ರಾಜನ ಹತ್ರ ಇರ್ತದೆ. ಯಾವ್ಯಾವ ಚತುರಂಗ ಬಲ ಅಂದ್ರೆ ಕಾಲ್ದಳ, ರಥ, ಅಶ್ವದಳ, ಗಜದಳ, ಇವಿಷ್ಟು ರಾಜನ ಚತುರಂಗ ಬಲಗಳಾಗಿದ್ದವು. ರಾಜನ ಹತ್ರ ಇರುವಂತಹ ಚತುರಂಗ ಬಲವೆನಿಸಿತು ಛತ್ರಿ. ಎಂಬಗಳಂದ್ರೆ ಎಂದು ಹೇಳುವಾಗ ಹರಿದರಿದು, ಇದನ್ನು ತಿಳಿದು ಹರಿಂದ ತಿಳಿ ಅಂತ. ಇದನ್ನು ತಿಳಿದು ನೀವು ಬೇಡ್ತಾ ಇದ್ದೀರಲ್ಲ, ಬೇಡುವರನ್ನು ಅತಿ ಮರುಳರು ಅಂದ್ರೆ ಮೂರ್ಖ ಅಥವಾ ಹುಚ್ಚ. ಇಲ್ಲಿ ಕಾವ್ಯದ ಪ್ರಕಾರ ಮೂರ್ಖರು ಆಗ್ತದೆ, ನಿಜವಾದ ಅರ್ಥ ಮರುಳ ಅಂದ್ರೆ ಹುಚ್ಚ ಅಂತ ಆಗುತ್ತೆ. ಮರುಳರೆಂದರೆ ಮೂರ್ಖರು ಎನ್ನುತ್ತಾರೆ. ಜಗದೊಳು, ಮೂರು ಜಗತ್ತಿನಲ್ಲಿ, ಮೂರು ಜಗತ್ತು ಯಾವ್ದಪ್ಪ ಅಂದ್ರೆ ದೇವಲೋಕ, ಮರ್ತ್ಯಲೋಕ, ಪಾತಾಳ ಲೋಕ. ಈ ಮೂರು ಜಗತ್ತಿನಲ್ಲೂ ಈ ಮುತ್ತಿನ ಸತ್ತಿಗೆಯನ್ನ ನೀವು ಬೇಡ್ತಿದ್ದೀರಲ್ಲ, ಅದರಿಂದ ನಿಮ್ಮನ್ನ ಹುಚ್ಚರು, ಮೂರ್ಖರು ಅಂತಾರೆ ಅಂತ ಹರಿಶ್ಚಂದ್ರ ಗಾನರಾಣಿಯರಿಗೆ ಹೇಳ್ತಾ ಇದ್ದಾನೆ. ಇದರ ಅರ್ಥ, ಹರಿಶ್ಚಂದ್ರನು ಗಾನರಾಣಿಯರನ್ನು ಕುರಿತು ಈ ಸತ್ತಿಗೆಯನ್ನು ಜನರಿಗೆ ಕೊಡಬಾರದು, ವಂಶ ಪಾರಂಪರೆಯಿಂದ ಬಂದಿದ್ದರಿಂದ ತಂದೆ ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ಇದನ್ನು ಪೂಜಿಸಿಕೊಳ್ಳುವುದರಿಂದ ದೇವರು ನೆರಳಿನ ತಂಪನ್ನು ಸೊಗಸಾಗಿ ಕೊಡುವುದರಿಂದ ಪೋಷಿಸುವ ತಾಯಿ, ಯುದ್ಧದಲ್ಲಿ ಶತ್ರುಗಳನ್ನು ನಡಗಿಸುವುದರಿಂದ ಚತುರಂಗ ಬಲ ಎನಿಸಿಕೊಂಡಿದೆ. ಇದನ್ನು ತಿಳಿದು ಬೇಡುವರನ್ನು ಮೂರು ಲೋಕದಲ್ಲಿಯೂ ಅತಿ ದಡ್ಡರು, ಅತಿ ಮೂರ್ಖರು ಎನ್ನುವುದಿಲ್ಲವೇ ಎಂದನು ಹರಿಶ್ಚಂದ್ರ ಮಹಾರಾಜನು. ನೋಡಿ, ಎಷ್ಟು ಚೆನ್ನಾಗಿ ಗಾನರಾಣಿಯರಿಗೆ ಉತ್ತರನ ಹರಿಶ್ಚಂದ್ರ ರಾಜ ಕೊಟ್ಟ ಅನ್ನೋದು ನಾವು ತಿಳ್ಕೊಂಡು, ಎಲ್ಲರಿಗೂ ಸಹ ಈ ವಿಡಿಯೋನ ನೋಡಿದ್ದಕ್ಕಾಗಿ, ನಮ್ಮೊಂದಿಗೆ ನಿಮ್ಮ ಸಮಯವನ್ನು ಮೀಸಲಿಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಲೋಕಾನಂ ಸರ್ವೇ ಜನೋ ಸುಖಿನೋ ಭವಂತು.